ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತು ವೆಡ್ನಸ್ಡೇ. ಇವತ್ತು ನಾನು, ಅಪ್ಪ, ಅಮ್ಮ, ಬಸವರಾಜ್, ನನ್ನ ಅಕ್ಕ 5 ಜನನೂ ಒಂದು ಡ್ರೈವ್ ಹೋಗಿ ವಾಪಸ್ ಬರ್ತಾ ಆಶೀರ್ವಾದ್ ಗ್ರ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ ಯಾರೋ ಚೈಲ್ಡ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ. ನನಗೆ ರೆಡ್ ಇಷ್ಟ ತಾರಲ್ಲಿ. ಒಂದೇ ಒಂದು ಚಪ್ಪಲ್ ಇಲ್ಲಿ ಬಿಟ್ಟವನೇ. ನೋ ಪೆಟ್ಸ್ ಅಲೌಡ್. ತಗೊಳ್ರಿ ಬೇಬಿ ಇಡ್ಲಿ ನೋಡಿ. ನಾನು ನೀರು ದೋಸೆ ನೋಡು ಏನು ಸ್ಕ್ವೇರ್ ಆಗಿದೆ. ತಿಂತೀಯಲ್ವ ಮನೆ? ಬನ್ನಿ ಬೇಗ ಇದು ಪಟ್ನಾಗ ವಾಟರ್ ಏನೆಲ್ಲ ದೋಸೆ? ನಾನು ಪೂರಿ. ನಾವಿಬ್ಬರೇ ಸ್ಪೆಷಲ್ ದೋಸೆ. ಬೇಡ ಹೋಗಕ್ರೆ ಪೂರಿ ತಿನ್ನಕ್ಕೆ ಗೊತ್ತಲ್ಲ. ಏನಾಯ್ತು? ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡ್ರೈವ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ನಾವು ನಮ್ಮ ಅಪ್ಪನ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬರುವಾಗ ಆನ್ ದ ವೇ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿ ನೋಡಿ ನೀವು ಎಷ್ಟು ಫನ್ನಿ ಆಗಿದೆ. ಫ್ರೂಟ್ಸ್ ಎಲ್ಲ ತೊಗೊಂಡಾಯ್ತು. ನಮ್ಮ ಚಿಕ್ಕಮ್ಮನೂ ಬಸವರಾಜ್ ಇಬ್ಬರು ಫೈಟ್ ಮಾಡ್ತಾ ಇದ್ದಾರೆ, ನಾನು ಪೇ ಮಾಡ್ತೀನಿ ಅಂತ. ಸೊ ಅವ್ರನ್ನೇ ಕೇಳ್ತೀನಿ, ಬನ್ನಿ ನೋಡೋಣ. ಪೇಮೆಂಟ್ ಮಾಡಕ್ಕೆ ಯಾಕೆ ಕಚ್ಚಾಡ್ತಿದ್ರಿ? ನಿಮ್ಮ ಜೊತೆ ಎಲ್ಲಿಗೂ ಬರಬಾರ್ದು. ಏಕೆ? ವಾವ್, ಅದಕ್ಕೆ ಇಲ್ಲ ನೋಡಿ, ಇದು ಫ್ರೀ ಅಂತ ಹಣ್ಣು ತಗೊಂಡ್ರೆ ಅಲ್ಲ ಅತ್ತೆ ನಾನು ಕೇಳ್ತಿರೋದು ಮಲ್ಕೊಂಡಿತ್ತು. ಪೇಮೆಂಟ್ ಮಾಡಕ್ಕೆ ಕಚ್ಚಾಡ್ತಿದ್ರಿ ಇಬ್ರು? ನಾವು ನಿಮ್ಮ ಚಿಕ್ಕಮ್ಮ ನಾನು ಮಾಡ್ತೀನಿ ಅಂದ್ರು, ಅದಕ್ಕೆ ಬೇಡ ನಾನು ಮಾಡ್ತೀನಿ. ಮಾಡ್ತಿದ್ರೆ ನಾನು ಅದ್ರಲ್ಲಿ ಹಾಕ್ಸ್ಕೊತಾನೆ ಇರಲಿಲ್ಲ. ತಗೊಳ್ಳಿ. ಹುಳಿ ಇದೆಯಾ ಮನೆ? ಹುಳಿನಾ? ಹುಳಿ. ಅವತ್ತಪ್ಪ ಮಡಿಕೇರಿಗೆ ಹೋಗೋ ಒಂದೇ ಒಂದು ಹಣ್ಣು ತಂದಿತ್ತು, ತುಂಬ ಸಖತ್ತಾಗಿತ್ತು. ಹೇಗಿದೆ? ಅದಕ್ಕೆ ನಾವು ಒಂದೇ ಹಣ್ಣು ಇಟ್ಕೊಂಡಿದ್ವಿ. ಪರ್ನಗಳು ದುಡ್ಡು ಇಟ್ಕೊಂಡೋಣ, ಪರ್ನಗಳು ದುಡ್ಡು ಇಟ್ಕೊಂಡೋಣ ಅಂದು ಪರ್ನಿಗೆ ಒಂದು ಪರ್ನ. ಯಾಕೆ ಬಸರ ಜಾಸ್ತಿ ಮಾಡ್ತಿದ್ದಾರ? ಮೈಗೆ 100 ರೂಪಾಯಿ. ಕಿತ್ಲೆಹಣ್ಣು ಮಾರೋರ ಹತ್ರನೇ 100 ರೂಪಾಯಿ ಇಲ್ಲ ಬಸವರಾಜ್ ಅವರೇ? ಕಿತ್ಲೆಹಣ್ಣು ಮಾರೋರ ಹತ್ರನೇ 100 ರೂಪಾಯಿ ಇಲ್ಲ, ಇಲ್ಲಿ 80. ಸೊ ಫ್ರೂಟ್ಸ್ ತೊಗೊಂಡು ವಾಪಸ್ ಮನೆಗೆ ಹೊರಟಿದ್ದೀವಿ. ಫಾರ್ ಅ ಚೇಂಜ್ ನಮ್ಮಪ್ಪ ಅವತ್ತು ಸೈಕಲಲ್ಲಿ ಬರ್ತಾ ಇದ್ದಾರೆ. ಯಾವತ್ತೋ ಒಂದು ದಿವಸ ಸೈಕಲ್ ತೊಗೊಂಡು ಹೋಗಿದ್ರು ಫ್ಯಾಕ್ಟ್ರಿಗೆ ಮನೆಯಿಂದ. ಸೊ ವಾಪಸ್ ತರಬೇಕಲ್ಲ ಅದನ್ನು. ಅಫ್ಕೋರ್ಸ್ ಕಾರಲ್ಲಿ ಹಾಕೊಂಡು ತರ್ಬೋದು, ಬಟ್ ಅಲ್ಲಿಂದ ಅಲ್ಲಿಗೆ ಏನು ತುಂಬ ದೂರ ಇಲ್ಲ, ಒಂದು 6-7 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ ಅವರು ಸೈಕಲ್ ಓಡಿಸ್ಕೊಂಡು ಸೈಕಲಲ್ಲೇ ಬರ್ತೀನಿ, ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸೈಕಲಲ್ಲಿ ಬರ್ತಾ ಇದ್ದಾರೆ. ಕಾರ್ ತೊಳಿಬೇಕು ಅಂತಿತ್ತು ಅಪ್ಪ ಈಗ. ನಾಳೆ ಸೇಲ್ಗೆ ಹೋಗ್ತಾರಲ್ಲ. ಎಲ್ಲಿ ಹೊಡೆಯಲಿ, ಪಟಾಕಿ ಹೊಡೆಯಲಿ, ಹಂಗೆ ಹೊಡೆಯಲಿ ಹೊಡೆಯಲಿ. ಬೆಳಗ್ಗೆ ಬೇಗ ಎದ್ದು ಡ್ರೈವ್ ಹೋಗಿದ್ರಿಂದ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಅವತ್ತು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಈವ್ನಿಂಗ್ ಒಂದು 4 o'clock ಹಂಗೆ ರಾಮರಾಜ್ ಶೋರೂಮ್ಗೆ ಹೊರಟಿದ್ದೀವಿ. ಕೀನಾ ಕೀ ಎಲ್ಲಿದೆ? ಬೆಳಗ್ಗೆ ಹೋಗಿದ್ವಿ ಆಚೆ, ವಾಟ್ರ್ ಬಾಟ್ಲ್ ಈ ಕಾರಲ್ಲೇ ಬಿಟ್ಟಿದ್ದೆ. ಸೊ ಈಗ ನಾವು ರಾಮರಾಜ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಸೇಮಂತಕ್ಕೆ ನನ್ನ ಹಸ್ಬೆಂಡಿಗೆ ಬಟ್ಟೆ ಶಾಪ್ ಮಾಡೋಕ್ಕೆ.
ಬಾ. ಕಾರ್ ಲಾಕ್ ಮಾಡ್ದಾ? ಆಟೋಮ್ಯಾಟಿಕ್ ಆಗುತ್ತೆ ಬಾ. ಹಿಂದೆ ಒಂದು ಕಾರ್ ಇದೆ. ಇದು ಯಾರ್ದು ಬಾಟಲು? ನಮ್ದು. ಅಟ್ಲಾಸ್ ವೇರ್. ನೋಡಮ್ಮ. ಆನ್ ದ ವೇ ಹೋಗ್ತಾ ಯಾವ ರಾಮರಾಜ್ ಶೋರೂಮ್ಗೆ ಹೋಗೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ರಾಮರಾಜ್ ಶೋರೂಮ್ದು ಒಂದು ಸ್ವಲ್ಪ ಮೆಮೊರೀಸ್ ಇದ್ವು. ಸೊ ಹಾಗಾಗಿ ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ, ನಿಮಗೂ ಗೊತ್ತಾಗುತ್ತೆ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಆ್ಯಕ್ಚುಲಿ ಹಬ್ಬಕ್ಕೆ ಬಟ್ಟೆ ತೆಗಿಯಕ್ಕೆ ನಾನು ನೀವು ಹೋಗಿದ್ವಿ. ಅದು ಸಿಗ್ಲಿ. ನಮ್ಮ ಸೈಡ್ದು ಪಂಚೆ ಶರ್ಟ್ ತರಕ್ ತಾನೆ? ಇಲ್ಲ ಇಲ್ಲ ಇಲ್ಲ, ರಿಸೆಪ್ಷನ್ ಬಟ್ಟೆ ತರಕ್ ಹೋಗಿದ್ವಿ. ರಿಸೆಪ್ಷನ್ ಬಟ್ಟೆನೇ ತರಕ್ ಇವರು ಹೋಗಿದ್ವಿ. ಸೈಜ್ ಕರೆಕ್ಟ್ ಆಗಿ ಹೇಳಲಿಲ್ಲ ಮಾವಾರು. ಅದ್ರಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತು. ಅದಕ್ಕೆ ನಾನೇ ಬರ್ತೀನಿ. ಆಮೇಲೆ ಎಲ್ಲಿ ಗೊತ್ತಾ ಅಷ್ಟು ತರಕ್ ಹೇಳಿದ್ದು? ಚಂದ್ರಶೇಖರ್ ಮನೆ ಆಪೋಸಿಟ್ ಇಲ್ವಾ? ರೂಪ್ಸಾಗರ್ ಎಲ್ಲ ನಾವು ಇವನು ಸೇಟು ಅಂಗಡಿ ಚಿಕ್ಕದು ಪೆಟ್ರೋಲ್ ಬಂಕ್ ಪಕ್ಕ ಅಲ್ಲಿ ತರ ಕೇಳಿದ್ರು. ಅಲ್ಲಿ ತರ ಕೇಳಿತ್ತು. ಬಂದ್ರೆ ಅವರು ಅಲ್ಲಿಗೆ ಹೋಗಿದ್ವಿ ಆಯ್ತಾ. ನಾನ್ ಬೇರೆ ಚಪ್ಪಲ್ ಹಾಕೊಳ್ದೆ ಹೋಗಿದ್ದೀನಿ ಅವಾಗ. ಹೌದು. ಯಾಕೆ ಅಂತಂದ್ರೆ ನಿಂದು ಏನೋ ಒಂದ್ ಕಾರ್ಯಕ್ಕೆ ನಿಂಗೆ ಹೋಮದ್ ಕುಂಡ ಬೇಕಿತ್ತು. ಆ ಹೋಮದ್ ಕುಂಡ ತರ ನಾವಿಬ್ರೆ ಹೋಗಿದ್ದು ಪೂಜಾ ಟೆಂಟ್ ಹೌಸ್ಗೆ. ಹೋಗಿ ತಗೊಂಡು ನಾವು ಕನ್ಫ್ಯೂಸ್ ಆಗಿತ್ತಾನೆ ಚೌಟ್ರಿ ರೋಮತ್ ಕುಂಡ ಇರುತ್ತೆ ಅಂತ. ಹೌದು. ಅವಾಗ ನನಗೆ ಕಾರ್ ಓಡಿಸೋಕ್ಕೂ ಬರ್ತಿರ್ಲಿಲ್ಲ ಅಷ್ಟು. ಇವಳನ್ನೇ ಕರ್ಕೊಂಡು ಹೋಗ್ಬೇಕಿತ್ತು, ಇಲ್ಲಾಂದ್ರೆ ನಾನೇ ಓಡಾಡ್ತಿದ್ದೆ. ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅವಾಗ. ಇಲ್ಲಿ ನನ್ನ ಮಾದೇಶ್ವರನ್ ಮುಚ್ಚಿಬಿಟ್ಟಿದ್ದಾರೆ. ಅದೇನು ಶ್ರೀರಂಗಪಟ್ಟಣ ಪಟ್ನ ಕ್ಯಾನ್ಸಲ್. ಇಬ್ರು ಮಧ್ಯದಿಂದ ಕಾಪಾಡು ಅಂತ. ಅಷ್ಟ ಏನಾಯ್ತು ಗೊತ್ತಾ, ಇವತ್ತು ನಂಗೆ ಕಾಂಗ್ರೋ ಕೇರಿಂದ ಕಾಲ್ ಬಂದಿತ್ತು ಬೇಬಿ ಶವರ್ಗೆ ಇನ್ವೈಟ್ ಮಾಡಕ್ಕೆ. ಆದ್ರೆ ಅದು ಸ್ಯಾಟರ್ಡೆ ಮಧ್ಯಾಹ್ನ 2 ಗಂಟೆಗೆ. ಓಕೆ. ಬಟ್ ಸ್ಯಾಟರ್ಡೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೆ ಬೇರೆ ಯಾರೂ ಹೋಗೋಕ್ಕಾಗಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಹೋಗಬೇಕು. ಸೊ ನಾನು ಈ ಸ್ಯಾಟರ್ಡೆ ಆಗಲ್ಲ, ವರ್ಕಿಂಗ್ ಡೇ ಇದೆ. ಏನು ಮಾಡೋದು, ನೆಕ್ಸ್ಟ್ ಯಾವಾಗಲಾದರೂ ಆರ್ಗನೈಸ್ ಮಾಡಿದಾಗ ಹೇಳಿ. ಪ್ರತಿ ಮಂತ್ ಮಾಡ್ತಾರಲ್ಲ? ಎವ್ರಿ ಮಂತ್ ಮಾಡಲ್ಲ. ಜನವರಿ ಇದೆ ಅಂತ. ನೆಕ್ಸ್ಟ್ ಜಾನ್ವರಿ ಫಸ್ಟ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ಇರಬಹುದು ಅಂತ ಹೇಳಿರೋದು. ಸೊ ಅವಾಗಾದರೆ ನನಗೊಂದು ಮಾತು ಹೇಳಿರಿ, ಅವಾಗ ಬೇಕಾದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಮುಂಚೆನೇ ಹೇಳ್ಬಿಡ್ಬೇಕು. ಇಲ್ಲ, ಅದು ಬ್ಯಾಚ್ ವೈಸ್ ಮಾಡ್ತಾರೆ. ಬ್ಯಾಚ್ ವೈಸ್ ಮಾಡ್ತಿರ್ತಾರೆ ಅದನ್ನ. ಆ ತಿಂಗಳಲ್ಲಿ ಅವಳನ್ನ ಬಿಟ್ಟು ಇನ್ನು ಯಾರು ಪ್ರೆಗ್ನೆಂಟ್ ಆಗಲಿಲ್ಲ, ಒಬ್ಳನ್ನ ಬಿಟ್ಟು. ಒಬ್ಳಿಗೋಸ್ಕರನೂ ಮಾಡಲ್ವಾ? ಅಷ್ಟೇ, ತುಂಬ ಜನನು ಇನ್ವೈಟ್ ಮಾಡಲ್ಲ. 3-4 ಕಪಲ್ಸ್ ಮ್ಯಾಕ್ಸ್ ಅಷ್ಟೇ. ಮ್ಯಾಕ್ಸಿಮಮ್ 3-4 ಕಪಲ್ಸ್ ಅಷ್ಟೇ ಇನ್ವೈಟ್ ಮಾಡ್ತಾರೆ. ಅದರಲ್ಲೂ ಎಷ್ಟೋ ಜನ ಬರ್ತೀವಿ ಅಂತ ಹೇಳಿ ಬಂದೂ ಇರಲ್ಲ. ಅದೇ ನಮ್ಮಂತ ಏನಾದರೂ ಸ್ವಲ್ಪ ಕೆಲಸಗಳು ಇರುತ್ತೆ. ಸುಮ್ಮನೆ ನಂಗೆ ಚಾರ್ಜರ್ ಕೊಡು ನೋಡಿ. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ, ಯಾರು ಹೇಳಿದ್ದು ಹಾಕಿಲ್ಲ ಅಂತ ಸೀಟ್ ಬೆಲ್ಟ್. ಈಗ ನಾನು ನಮ್ಮ ಅಕ್ಕ ಒಂದು ಹೂವಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಹೂವಿನ ಹೆಸರು ನನಗೂ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಹೂವು ಹಾಕಿ. ಈ ಹೂವು ಅನ್ನನ ಪಲ್ಯ. ಈ ಹೂವು ಎಲೆನೆಲ್ಲ ಪೀಸ್ ಪೀಸ್. ಅದಾವಾಗ ನಮಗೆ ಸಿಕ್ತಿದ್ದು ಆರೆಂಜ್ ಕಲರಲ್ಲಿ ಜಾಸ್ತಿ. ಆರೆಂಜ್ ಅಂಡ್ ಯೆಲ್ಲೋ. ಆರೆಂಜ್ ಮತ್ತೆ ಯೆಲ್ಲೋ ಈ ಕಲರಲ್ಲಿ ಜಾಸ್ತಿ ಸಿಕ್ತಿತ್ತು ನಮಗೆ. ಆ ಹೂವಲ್ಲಿ ನಾವು ಮಕ್ಕಳಿರುವಾಗ ಅಡುಗೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಕಿಚನ್ ಸೆಟ್ ಅಂತ ಪ್ಲಾಸ್ಟಿಕ್ಕಲ್ಲಿ ಟಾಯ್ಸ್ ಬರ್ತಿತ್ತು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಪಾರ್ಕಿಂಗ್ ಸಿಕ್ತು. ಬೋಟ್ ಹೌಸ್ ಮುಂದೆ, ಬೋಟ್ ಹೌಸ್ ಆ್ಯಂಡ್ ಪ್ರಿಸ್ಮಾ ಇದು. ಯಾ ಎಕ್ಸಾಕ್ಟ್ಲಿ. ಹ್ಯಾಪಿ ನೋಡ್ಕೊಂಡು ಹೋದ ಸಿಕ್ತಾ ಪಾರ್ಕಿಂಗ್? ಯಾಕೋ ಖುಷಿ ಆಯ್ತಾ? ಏನೋ ನೋಡ್ತಾ ಇದೀಯಾ? ನಾವು ಯಾವಾಗಲೂ ರಾಮರಾಜ್ ಶೋರೂಮಲ್ಲೇ ಶಾಪ್ ಮಾಡ್ತೀವಿ. ಶರ್ಟ್ ಆಗಿರ್ಬೋದು ಅಥವಾ ಧೋತೀಸ್ ಆಗಿರ್ಬೋದು.
ಯಾಕಂದರೆ ನಮಗಲ್ಲಿ ಕಂಫರ್ಟೇಬಲ್ಲಾಗಿ ಕರೆಕ್ಟ್ ಸೈಜ್ ಸಿಗುತ್ತೆ ಒಂದು, ಹಾಗೆಯೇ ಒಳ್ಳೆ ಕಲರ್ ಕಲೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ನಮಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದೇ ಕಲರ್ ಶರ್ಟ್ಗಳು ನಮಗೆ ರಾಮರಾಜಲ್ಲಿ ಪಕ್ಕಾ ಸಿಗುತ್ತೆ. ಸೊ ಯಾವಾಗಲೂ ಅಲ್ಲೇ ಶಾಪ್ ಮಾಡ್ತೀವಿ. ರೆಗ್ಯುಲರ್ ಆಗಿ ನಾವು ಸೆಕೆಂಡ್ ಫ್ಲೋರಲ್ಲಿ ಅಲ್ವಾ ತಗೋತಾ ಇದ್ದಿದ್ದು. ಇದೇ ಫ್ಲೋರು. ಅದು ಸೆಟ್ ವೆಲ್ಕ್ರೋ ಬರುತ್ತಾ? ಟ್ರೈನಿಂಗ್ ಕೊಡಿ, ಅದನ್ನು ಚೆಕ್ ಮಾಡಿ. ಇದೊಂದು ಮತ್ತು ಪರ್ಪಲ್ ಒಂದು. ಪರ್ಪಲ್ ಇಲ್ವಲ್ಲ, ಅದ ಅಂತ ಮೋಸ್ಟ್ಲಿ ಕಲರ. ರಾಮರಾಜಲ್ಲಿ ನಮಗೆ ಪಕ್ಕಾ ಕಲರ್ ಮತ್ತು ಸೈಜ್ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ರಾಮರಾಜ್ನೇ ಚೂಸ್ ಮಾಡ್ತೀವಿ. ಆ್ಯಂಡ್ ಇವತ್ತು ನಾವು ಶಾಪ್ ಮಾಡ್ತಾ ಇರೋದು ನನ್ನ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋ ಥರನೇ. ನನ್ನ ಸೀಮಂತ ಸ್ಯಾರಿಗೆ ಸೀಮಂತ ದಿನಕ್ಕೆ ಅವರಿಗೂ ಡ್ರೆಸ್ ಶಾಪ್ ಮಾಡಿರಲಿಲ್ಲ ಇನ್ನೂ. ಸೊ ಹಾಗಾಗಿ ಮ್ಯಾಚಿಂಗ್ನೇ ಶಾಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಸ್ಯಾರಿ ಕಲರ್ ಬಂದು ಪಿಸ್ತಾ ಗ್ರೀನ್ ಮತ್ತು ಡಾರ್ಕ್ ಪರ್ಪಲ್, ಒಂಥರ ಸರಸ್ವತಿ ಕಲರಲ್ಲಿ ಬಾರ್ಡರ್ ಬರುತ್ತೆ. ಮೈ ಬೇಬಿ. ಅಲ್ಲಿ ಬರ್ದಿರ್ತಾರೆ ನೋಡು, ಹಾಫ್ ಮತ್ತು ಫುಲ್ ಅಂತ. ಇದರಲ್ಲಿ ಸ್ಮಾಲೆಸ್ಟ್ ಸೈಜ್ ಅಂದರೆ ಯಾವುದು? ಸ್ಮಾಲೇ. ನಮ್ಮ ಮನೆಯಿಂದ ಆಚೆ ಹಾಕ್ತಾರೆ. ಓಕೆ, ನಮ್ಮನೇಲಿ ಬ್ಲ್ಯಾಕು ಟೆಂಪಲ್ಗೆ ಅಷ್ಟೇ ಹಾಕಲ್ಲ, ಬಟ್ ಪಾರ್ಟಿ ವೇರ್ಸ್ಗೆ ಆಲ್ಮೋಸ್ಟ್ ಬ್ಲ್ಯಾಕೇ ಹಾಕೋದು ಜನ. ಎಲ್ಲರೂ ಆಫೀಸ್ಗಳಲ್ಲಿ ಪಾರ್ಟಿ ಇದೆ ಅಂತಂದರೆ ಬ್ಲ್ಯಾಕೇ ಹೇಳೋದು ಡ್ರೆಸ್ ಕೋಡ್. ಯಾಕಂಗೆ ಆ್ಯಕ್ಚುಲಿ ಡಾರ್ಕ್ ಇರ್ತಾರೆ ನೋಡಿ, ಅವರು ಬ್ಲ್ಯಾಕ್ ಹಾಕಿದ್ರೆ ಇನ್ನೂ ಎದ್ದು ಕಾಣ್ತಾರೆ. ನಾನು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದ್ದೀನಿ ನೋಡು, ಬಟ್ ಅಷ್ಟೇ ಡಲ್ಲಾಗಿದೆ ಮುಖ. ಎಕ್ಸಾಸ್ಟೆಡ್. ತಗೊಂಡ್ರಾ? ಮೂರು. ಬನ್ನಿ ಬನ್ನಿ ಬನ್ನಿ. ಅವಳಿಗೆ ಗೊತ್ತಿತ್ತು. ನಾನು ಅದಕ್ಕೆ ಹೇಳಿದೆ, ಅಷ್ಟು ದೂರ ಯಾಕೆ ಹೋಗ್ತೀಯಾ, ಬಾ ಆಮೇಲೆ ಕೊಟ್ರಾಯ್ತು ಅಂತ. ಸೊ ರಾಮರಾಜಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಅಕ್ಕ ಸಂಜಯ್ ಜ್ಯುವೆಲರ್ಸ್ಗೆ ಹೋಗೋಣ ಅಂತ ಹೇಳಿದ್ಲು. ಅಷ್ಟೇ, ನಿಂಗೆ ಡೈಲಿ ವೇರ್ಗೆ ಬೇಕಾದು? ಚೆನ್ನಾಗಿಲ್ಲ, ಅದೇ ಈ ಥರ ಚೆನ್ನಾಗಿದೆ. ನಮ್ಮ ಅಕ್ಕಗೆ ಸಂಜಯ್ ಜ್ಯುವೆಲರ್ಸಲ್ಲಿ ಏನು ಬೇಕಿತ್ತು ಅಂತಂದರೆ ಡೈಲಿ ವೇರ್ಗೆ ಕರಿಮಣಿ ಸರ ಬೇಕಿತ್ತು. ಆ್ಯಂಡ್ ಸಂಜಯ್ ಜ್ಯುವೆಲರ್ಸಲ್ಲಿ ಏನಪ್ಪ ಅಂತಂದರೆ ಸಿಲ್ವರ್ ಜ್ಯುವೆಲರೀಸ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ತೊಗೊಳ್ಳೋಣ ಟೆಂಪ್ರವರಿಗೆ ಅಂತ ಹೋಗಿದ್ವಿ. ಆ್ಯಂಡ್ ಇವ್ರ ಶಾಪಲ್ಲಿ ಕೆಳಗಡೆ ಎಲ್ಲ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಷ್ ಇದ್ದರೆ, ಫಸ್ಟ್ ಫ್ಲೋರಲ್ಲಿ ಫ್ಯಾಷನ್ ಜ್ಯುವೆಲರೀಸ್ ಸಿಗುತ್ತೆ. ನೀವೀಗ ಅದನ್ನೇ ನೋಡ್ತಾ ಇರೋದು. ಹಲೋ, ಒಂದು 50,000 ಕೇಳತ್ತಾನೆ. ಎಲ್ಲಿದೆಯಾ ಅಕ್ಕ? ಸಾಂಗೆ ಈ ಕಡೆ ತೋರಿಸು. ಹೌದಾ, ಎಷ್ಟು ಟೈಮ್ ಆಗುತ್ತೆ? ನನ್ನ ಫೋಟೋಸ್ ವೀಡಿಯೋಸ್ ಅವ್ರದ್ದೇ. 10 ನಿಮಿಷ. ಚೆನ್ನಾಗಿದೆ. ಆ ಚೈನ್ ಸ್ವಲ್ಪ ಲೆಂತ್ ಇದ್ದಿದ್ದರಿಂದ ಅವಳಿಗೆ ಶಾರ್ಟ್ ಆಗಬೇಕಿತ್ತು. ಸೊ ಅದನ್ನು ಶಾಪ್ ಅವರು ಕಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಅದೇ ಟೈಮ್ ಗ್ಯಾಪಲ್ಲಿ ಬಾಂಬೆ ಟಿಫಾನಿಸ್ಗೆ ಹೋಗಿ ಬಾದಾಮ್ ಹಾಲು ಕುಡಿಯೋಣ ಅಂತ. ಯಾಕಂದರೆ ಕೊಡೋಕ್ಕೆ ಈಸಿ ಆಗುತ್ತೆ. ಇದು ನೋಡ್ರಿ ಬೆಸ್ಟ್. ನನಗೆ ಕೊಡಿ, ಫಸ್ಟ್ ಹರ್ಷಿತಂಗೆ ಕೊಡಿ.
ನಮ್ಮ ಮಂಗಳೂರು ಸೈಡು ಫಸ್ಟು ಕುಲೆಗಳಿಗೆಲ್ಲ ಇಟ್ಬಿಟ್ಟು ಆಮೇಲೆ ಜನರು ಕುಡಿಯೋದಂತೆ. ಫಸ್ಟ್ ಸೈಡಲ್ಲಿ ನಾವೇನೇ ಅರಸು ರೋಡಿಗೆ ಹೋದಾಗಲೆಲ್ಲ ನಾವಿಲ್ಲಿ ಬಾಂಬೆ ಟಿಫಾನೀಸಲ್ಲಿ ಬಾದಾಮಿ ಹಾಲು ಕುಡ್ಕೊಂಡೇ ಮನೆಗೆ ಹೋಗೋದು. ಅಪ್ಪ ಅಮ್ಮ ಯಾರೇ ಬಂದರೂ ನಾವು ಇಲ್ಲಿ ಬಾದಾಮಿ ಹಾಲು ಕುಡ್ಕೊಂಡೇ ಮನೆಗೆ ಹೋಗ್ತಿದ್ವಿ. ಸೊ ಅವತ್ತು ಬೇರೆ ಟೈಮ್ ಇತ್ತು, ಹಾಗಾಗಿ ಬಾದಾಮಿ ಹಾಲು ಕುಡಿಯೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ಚೈನ್ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಮನೆಗೆ ಹೋದ್ವಿ. ಅಷ್ಟರಲ್ಲಿ ನಮಗೆ ಕರ್ಟನ್ ಬಂದಿತ್ತು. ಸೊ ತೋರಿಸಿ ಅಪ್ಪಿ ಒಂದು ಬಿಚ್ಚಿ ಯಾವ ಲೆಂತಿಗೆ ಮಾಡಿದಾರೆ ನೋಡೋಣ. ಹಿಂದೆ ಹೋಗಿ. ಒಂದೊಂದು ಸಿಂಗಲ್ ಕರ್ಟನ್ ಆಗಿ ನೋಡಕ್ಕೆ ಹೋದರೆ ಚೆನ್ನಾಗಿತ್ತು. ಬಟ್ ಒಂದಕ್ಕೊಂದು ಜಾಯಿಂಟ್ ಮಾಡಿದಾಗ ಗೊತ್ತಾಯಿತು ನಮಗೆ ಲೆಂತ್ ಡಿಫ್ರೆನ್ಸಸ್ ತುಂಬ ಇತ್ತು. ಒಂದು ಉದ್ದ ಮಾಡಿದ್ದಾರೆ, ಒಂದು ತುಂಡ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಡಿಸಪಾಯಿಂಟ್ ಆಯಿತು ಸ್ವಲ್ಪ ಕರ್ಟನ್ ಕಟ್ಟಿಂಗ್ ವಿಷಯದಲ್ಲಿ. ಮುರಿದೋಗಿದೆಯಾ? ಇದು ಮಾಡೋಕ್ಕಾಗಲ್ವಾ? ಸ್ಕ್ರೂ ಅಲ್ಲಿ ಟೈಟ್ ಮಾಡೋಕ್ಕಾಗಲ್ವಾ? ಅದು ಹೋಗಿದೆಯಾ? ವಾವ್. ಈ ಕರ್ಟನ್ ಸೆಟ್ ಮಾಡೋಕ್ಕೆ ನಮ್ಮಕ್ಕ ಬಸವರಾಜ್ ಎಲ್ಲ ಕಷ್ಟಪಟ್ಟರು. ಬಟ್ ನಮ್ಮಪ್ಪ ಬರೋವರೆಗೂ ಇಬ್ರಿಗೂ ಆಗಲಿಲ್ಲ. ನೆನೆ ತಗೊಂಡೋಗಿದ್ರು ಅವರು. ಇಷ್ಟೆಲ್ಲ ಕರ್ಟನ್ಸ್ ಹಾಕಕ್ಕೆ ಇವ್ರದ್ದು ಹಾರ ಸಾಹಸ. ಅಪ್ಪ ಬಂದ್ರೆ ಈಗೆಲ್ಲ ಸರಿ ಆಗೋದು. ಅಪ್ಪ ಬಂದಾಗ ಆಗಲಾಗಿದೆ ಸೊ ಎಲ್ಲರೂ ಇವತ್ತಿನ ದಿನಾನ ನೋಡ್ಕೊಂಡು ಬಂದ್ರಿ. ಸೊ ಇವಾಗ ಟೈಮ್ ಬಂದು 8:55 ಆಗಿದೆ. 8:55 ಆಗಿದೆ. ಸೊ ಆಲ್ಮೋಸ್ಟ್ 9 o'clock ಆಗಕ್ಕಾಯಿತು. ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಕರ್ಟನ್ ಕೊಟ್ಟಿದ್ವಿ ಸ್ಟಿಚಿಂಗಿಗೆ, ಅದು ರೆಡಿಯಾಗಿ ಬಂದಿದೆ. ಇವಾಗ ಅದೇ ಕೆಲಸ ನಡೀತಾ ಇದೆ. ನಾನಂತೂ ಇವತ್ತು ಫುಲ್ ಡೇ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾವ್ದಾದ್ರು ಹೊಸ ಥರ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.